ಜೈಲಿನಿಂದ 3 ಜನ ಕೈದಿಗಳು ಎಸ್ಕೇಪ್ ಆದಂತಹ ಪ್ರಕರಣ. ಏಣಿ ಹತ್ತಿ ಕಬ್ಬಿಣದ ರಾಡ್ಗೆ ಬಟ್ಟೆಯನ್ನು ಕಟ್ಟಿ ಕೈದಿಗಳು ಪರಾರಿಯಾಗಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲಿನ 3 ಕೈದಿಗಳು ಎಸ್ಕೇಪ್ ಆಗಿದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಏಣಿ ಹತ್ತಿ ಎಸ್ಕೇಪ್ ಆದಂತಹ ಫೋಟೋಗಳು ಲಭ್ಯವಾಗಿದ್ದಾವೆ. ಜೈಲಿನ ಬ್ಯಾರಕ್ ಕಂಬಿಯನ್ನು ಕಟ್ ಮಾಡ್ತಾರೆ, ಏಣಿಯನ್ನು ಹತ್ತುತ್ತಾರೆ. ಜೈಲಿನಲ್ಲಿರುವಂತಹ ಏಣಿಯನ್ನೇ ಬಳಸಿಕೊಂಡು ಕಾಂಪೌಂಡನ್ನು ಜಂಪ್ ಮಾಡಿದ್ದಾರೆ. ಏಣಿ ಹತ್ತಿ ಕಬ್ಬಿಣದ ರಾಡ್ಗೆ ಬಟ್ಟೆಯನ್ನು ಕಟ್ಟಿ ಕೈದಿಗಳು ಪರಾರಿಯಾಗಿರೋದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಮಾಡೋವರೆಗೂ ಸಿಬ್ಬಂದಿಗಳೇನು ಕಳ್ಳೆಪುರಿ ತಿಂತಿದ್ರಾ ಅನ್ನೋದು ಸಹಜವಾದಂತಹ ಪ್ರಶ್ನೆ. ಮೂಲೆ ಮೂಲೆಗೂ CC ಕ್ಯಾಮ್ರಾಗಳು, ಕೈದಿಗಳನ್ನೇ ನೋಡಿಕೊಳ್ಳೋದಕ್ಕೆ ಸಿಬ್ಬಂದಿಗಳು, ಸುತ್ತಲೂ ಎತ್ತರವಾದಂತಹ ಗೋಡೆಗಳು, ಇಷ್ಟೆಲ್ಲ ವ್ಯವಸ್ಥೆ ಇದ್ದೂ ಕೂಡ ರಾಜಾರೋಷವಾಗಿ ಜೈಲಾಧಿಕಾರಿಗಳ ಗಮನಕ್ಕೆ ಬರ್ದೇನೆ ಎಸ್ಕೇಪ್ ಆಗ್ತಾರೆ ಅಂದರೆ ಅನುಮಾನಗಳು ಜಾಸ್ತಿ ಆಗ್ತಾ ಇದ್ದಾವೆ. ನೀವು ಕೂಡ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ. ಇದೇ ಬ್ಯಾರಕ್ನಲ್ಲಿಯೇ ಇದ್ದವರು ಇದೇ ಕಂಬಿಗಳನ್ನು ಕಟ್ಟು ಮಾಡಿದ್ದಾರೆ. ಕಟ್ಟು ಮಾಡೋದಕ್ಕೆ ಇವರಿಗೆ ಏನಾದರೂ ಹರಿತವಾದಂತಹ ವಸ್ತು ಬೇಕಲ್ಲ, ಅದು ಎಲ್ಲಿಂದ ಸಿಕ್ತು ಅನ್ನುವಂತಹ ಪ್ರಶ್ನೆ. ಮತ್ತೊಂದು ಕಡೆ ಏಣಿ ಅವರ ಕೈಗೆ ಸಿಕ್ಕಿದೆ. ಅದೇ ಏಣಿಯನ್ನು ಬಳಸ್ಕೊಂಡು ಒಬ್ಬರಾದ ಮೇಲೆ ಒಬ್ಬರು ಹತ್ತಿ ಗೋಡೆಯನ್ನು ಹಾರಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಲ್ಲಿರುವಂತಹ ಲೋಪಗಳನ್ನೇ ಅಸ್ತ್ರ ಮಾಡಿಕೊಂಡು 3 ಜನ ಜೈಲಿನಿಂದ ಎಸ್ಕೇಪ್ ಆಗಿದ್ದರು. ಅದರ ಪೈಕಿ ಈಗ ಒಬ್ಬ ತಗಲಾಕೊಂಡಿದ್ದಾನೆ, ವಿಚಾರಣೆಗೊಳಪಡಿಸ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹೀಗೆಲ್ಲ ಆಗುತ್ತೆ ಅಂತಲೇ ಜೈಲಿನ ಸುತ್ತಲೂ ಕೂಡ ನಾನಾ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ. ದೊಡ್ಡದಾದಂತಹ ಗೋಡೆಗಳು, ಅದರಗಳ ಮೇಲೆ ವಿದ್ಯುತ್ ವೈರ್ಗಳು ಎಲ್ಲವನ್ನೂ ಕೂಡ ಹಾಕಿರ್ತಾರೆ. ಹಾಗಿದ್ದೂ ಕೂಡ ಈ 3 ಜನ ಹೇಗೆ ಎಸ್ಕೇಪ್ ಆದರು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರವೀಣ್ ರೆಡ್ಡಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಮೂಲೆ ಮೂಲೆಗೂ CC ಕ್ಯಾಮ್ರಾ ಇರುತ್ತೆ, ಹೆಜ್ಜೆ ಹೆಜ್ಜೆಗೂ ಕಾಯೋದಕ್ಕೆ ಸಿಬ್ಬಂದಿಗಳಿರ್ತಾರೆ. ಅಂಥದ್ರ ನಡುವೆ ಇವರು ಕಂಬಿಯನ್ನು ಮುರಿದು ಗೇಟನ್ನು ಹಾರು ಹೋಗ್ತಾರೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಅಂಥೇಳಿ. ಹೆಂಗೆ ಸಾಧ್ಯ ಆಯಿತು ಇದು ಅಂತ? ಹೌದು ಪ್ರೇಮ್ ಕುಮಾರ್, ಏನಂದ್ರೆ ಈ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಈ ಒಂದು ಕೈದಿಗಳು ಪರಾರಿ ಆಗೋದಕ್ಕೆ ಪ್ಲಾನ್ 1-2 ದಿನದಲ್ಲ, ಸುಮಾರು 15 ದಿನದಲ್ಲೂ ಕೂಡ ಯಾವ ರೀತಿಯಾಗಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿರುವಂತಹ ಪ್ರಮುಖ ಕೈದಿ ಏನಿರ್ತಾನೆ ಮಸ್ತಾನ್ ಅಂತ, ಆತ ಪ್ರತಿಯೊಂದನ್ನು ಕೂಡ ಇಂಚಿಂಚಾಗಿ ಪ್ಲಾನ್ ಮಾಡ್ಕೊಂಡಿದ್ದ. ಯಾವ ದಿನ ಯಾವ ಸಮಯಕ್ಕೆ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಮತ್ತು ಯಾವ ಸಮಯದಲ್ಲಿ, ಯಾಕಂದ್ರೆ ಮಧ್ಯರಾತ್ರಿ ಸುಮಾರು 2 ರಿಂದ 3 ಗಂಟೆ ಸುಮಾರಿಗೆ ಎಲ್ಲಾ ಜೈಲಿನ ಸಿಬ್ಬಂದಿಗಳು ಯಾವಾಗ ಮಲಗಿರ್ತಾರೆ ಆವಾಗ ಒಂದು ಜೈಲಿನ ಬ್ಯಾರಕ್ನ ಗೇಟ್ ಅಂದ್ರೆ ಒಂದು ಕಿಟಕಿಯ ಒಂದು ಕಬ್ಬಿಣದ ರಾಡನ್ನ ಕಟ್ ಮಾಡಿ ಪರಾರಿ ಆಗೋದಕ್ಕೆ ಬೇಕಾದಂತ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದ್ದ. ಇನ್ನು ಇವರ ಒಂದು ಆರೋಪಿಗಳ ಒಂದು ಈ ಒಂದು ಪ್ಲಾನ್ಗೆ ಏನಂದ್ರೆ ಪ್ರಮುಖವಾಗಿ ಸೆಂಟ್ರಲ್ ಜೈಲಿನಲ್ಲಿ ಕೆಲವೊಂದು ಸಿವಿಲ್ ಕಾಮಗಾರಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಏಣಿಯನ್ನ ಇಡಲಾಗಿತ್ತು. ಆ ಏಣಿಯನ್ನೇ ಈ ಕೈದಿಗಳು ಪರಾರಿ ಆಗೋದಕ್ಕೆ ಜೈಲಿನ ಒಳಗಡೆ ಕಾಂಪೌಂಡ್ ಒಳಗಡೆ ಏಣಿ ಹಾಕಿ ಏನಂದ್ರೆ ಕಾಂಪೌಂಡ್ ಮೇಲೆ ಹತ್ತಿ ಪರಾರಿ ಆಗ್ತಾರೆ. ಸೊ ಕೇವಲ ಇಲ್ಲಿಂದ ಪರಾರಿ ಆಗುವುದಷ್ಟೇ ಅಲ್ಲ, ಪರಾರಿ ಆದ ಬಳಿಕ ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ಪ್ಲಾನ್ ಮಾಡ್ಕೊಂಡು ನೇರವಾಗಿ ಇಲ್ಲಿಂದ ಜೈಲಿಂದ ಎಸ್ಕೇಪ್ ಆಗಿ ಜಹೀರಾಬಾದ್ ಅಂದ್ರೆ ತೆಲಂಗಾಣದ ಜಹೀರಾಬಾದ್ನ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಹೋಗ್ಬೇಕು. ಅಲ್ಲಿ ಯಾವ್ದಾದ್ರು ಒಂದು ಕಾರ್ಖಾನೆಯಲ್ಲಿ ಏನಂದ್ರೆ ಕೆಲಸ ಮಾಡಿಕೊಂಡು ಲೈಫ್ ಟೈಮ್ ಇರಬೇಕು ಎಂಬ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಲು ಸದ್ಯ ಈಗ ಒಂದು ಹಂತದಲ್ಲಿ ಯಶಸ್ವಿಯಾಗಿದ್ದಾರೆ. ಯಾಕಂದ್ರೆ ಓರ್ವ ಆರೋಪಿಯನ್ನ ಈಗ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಇನ್ನಿಬ್ಬರು ಆರೋಪಿಗಳಿಗಾಗಿ ಈಗ ಪೊಲೀಸರು ಸದ್ಯ ಶೋಧ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಏನಂದ್ರೆ ಗೃಹ ಇಲಾಖೆಯಲ್ಲಿ ಬಂದಿಖಾನೆಯಲ್ಲಿ ಎಲ್ಲವೂ ಕೂಡ ಯಾವುದೂ ಕೂಡ ಸರಿ ಇಲ್ಲ ಅಂತ ಈ ಒಂದು ಪ್ರಕರಣದಿಂದ ಸಾಬೀತಾಗ್ತಾ ಇದೆ ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.